ಹಾಯ್ ಎಲ್ರಿಗೂ ನಮಸ್ಕಾರ. ಸುದ್ದಿ ವಿಚಾರದಿಂದ ಧೀಮಂತ್ ಮಾತಾಡ್ತಾ ಇದೀನಿ. ಇವತ್ತಿನ ಸುದ್ದಿ ಬಂದು 4ನೇ ತರಗತಿಯ ಕನ್ನಡದ ಪುಸ್ತಕದ ಬಗ್ಗೆ. ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? 3ನೇ ಪುಟಕ್ಕೆ ಹೋದ್ರೆ ಶಿವಾಜಿ ಅವರ ತಾಯಿ ಬಗ್ಗೆ ಮಾತಾಡಿದ್ದಾರೆ, ವೀರಮಾತೆ ಜೀಜಾಬಾಯಿ ಅಂತ. ಓಕೆ, ಅವ್ರ ಬಗ್ಗೆ ಟಾಪಿಕ್ ಇದೆ, ತೊಂದ್ರೆ ಇಲ್ಲ. ಬಟ್ ಇಲ್ಲಿ ಕಾಣಿಸ್ತಿದ್ಯಲ್ಲ 6 ಜನ ಫ್ರೀಡಮ್ ಫೈಟರ್ಸ್ ಫೋಟೋಸ್, ಅವ್ರು ಬಂದು ಕನ್ನಡದವ್ರು ಹಾಕಿದ್ದಾರೆ, ಸಂತೋಷ. ಬಟ್ ಅವ್ರ ಬಗ್ಗೆ ಏನಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಇಲ್ಲಿ ಕೊನೆವರೆಗೂ ನೋಡಕ್ ಹೋದ್ರೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇದು ಒಂಥರ ಅವಮಾನ ಅಂತಾನೆ ಹೇಳ್ಬೋದು. ನೋಡಿ, ಯಾರು ಫೋಟೋ ಹಾಕಿದಾರೆ ಗೊತ್ತಾ? ಇಲ್ಲಿ ಚೆನ್ನ ಭೈರವಾದೇವಿ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ನಮ್ಮ ಇಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹಾಕಿದ್ದಾರೆ. 4ನೇ ತರಗತಿಯ ಮಗು ಬಂದ್ ಕೇಳ್ತಿದೆ ಅವ್ರ ಅಪ್ಪ ಅಮ್ಮನ ಹತ್ರ, ಏನಮ್ಮ ನಮ್ಮ ಕರ್ನಾಟಕದಲ್ಲಿ ಯಾರು ಫ್ರೀಡಮ್ ಫೈಟರ್ಸ್ ಇಲ್ವಾ, ಅವ್ರ ಬಗ್ಗೆ ಏನಕ್ಕೆ ಮೆನ್ಷನ್ ಮಾಡಿಲ್ಲ ಅಂತ. ಇದು ಒಂಥರ ದೊಡ್ಡ ಅವಮಾನ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಎಂತೆಂತ ಇತಿಹಾಸಗಳಿದೆ ರೀ. ಮೈಸೂರು ಕಥೆಗಳು ಹಿಡ್ಕೊಂಡು ಒಂದು ಪುಸ್ತಕನೇ ಮಾಡ್ಬೋದು. ಇಮ್ಮಡಿ ಪುಲಕೇಶಿ ಅಂತವ್ರ ವ್ಯಕ್ತಿ ಬಗ್ಗೆ ಒಂದು ಬಯೋಗ್ರಫಿ, ಡಾಕ್ಯುಮೆಂಟರಿ, ಸ್ಟೋರಿನೇ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡು ಮುಂದಿನ ಸರಿ ಈ ಪುಸ್ತಕ ಚೇಂಜ್ ಆಗ್ಬೇಕು ಅಂತ ನನ್ನ ವಿನಂತಿ. ಪ್ರತಿಯೊಬ್ರು ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲಿ ರೀಚ್ ಆಗ್ಬೇಕು ಅಂದ್ರೆ, ನೆಕ್ಸ್ಟ್ ಟೈಮ್ ಈ ಪುಸ್ತಕ ಚೇಂಜ್ ಆಗ್ಬೇಕು, ಕಂಪ್ಲೀಟ್ ಚೇಂಜ್ ಆಗ್ಬೇಕು. ತಮಿಳ್ನಾಡಿಗೆ ಹೋದ್ರೆ ಚೌಲಸ್ ಬಗ್ಗೆ ಮಾತಾಡ್ತಾರೆ, ಮಹಾರಾಷ್ಟ್ರಗೆ ಹೋದ್ರೆ ಮರಾಠಿ ಬಗ್ಗೆ ಮಾತಾಡ್ತಾರೆ, ಹೈದರಾಬಾದ್ಗೆ ಹೋದ್ರೆ ಅವರು ಫ್ರೀಡಮ್ ಫೈಟರ್ಸ್ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಪುಸ್ತಕದಲ್ಲಿ ನಮ್ ಬಗ್ಗೆನೇ ಇಲ್ಲ. ತುಂಬಾನೇ ಬೇಜಾರಾಗುತ್ತೆ. ಸೊ ಪ್ರತಿಯೊಬ್ರು ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡಿ, ಗೌರ್ಮೆಂಟ್ ಕೂಡ ರೀಚ್ ಆಗಬೇಕು ವಿಡಿಯೋನ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.